ತಪ್ಪು ಮಾಡಿದವರನ್ನ ದಂಡಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ PSI ಒಬ್ಬರು ಆರೋಪಿಗಳ ರಕ್ಷಣೆಗೆ ನಿಂತಿದ್ರು. ಡಿ ಗ್ಯಾಂಗ್ ರಕ್ಷಣೆಗೆ ನಾನಾ ಕಸರತ್ತನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆತ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ರೇಣುಕಸ್ವಾಮಿಯನ್ನ ಅಂಡ್ ಗ್ಯಾಂಗ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲೇ ಇದ್ದ ವಿನಯ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪವಿತ್ರ ಜೊತೆ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿಯನ್ನ ಕೊಂದ ಡಿ ಗ್ಯಾಂಗ್ ಮೊದಲು ಐಡಿಯಾ ಕೇಳಿದ್ದೆ PSI ವಿನಯ್ ಹತ್ರ. ಹೌದು, ಪ್ರದೋಷ್ ಹಾಗೂ ವಿನಯ್ ಸ್ನೇಹಿತರಾಗಿದ್ದು ವಿನಯ್ಗೆ ಮಾಹಿತಿ ನೀಡಿದ್ದ. ಇಬ್ಬರ ಮಧ್ಯೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 122 ವಾಟ್ಸ್ಆಪ್ ಚಾಟ್ಗಳು ನಡೆದಿವೆ. ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದ. 7:27ಕ್ಕೆ ಆರೋಪಿ ಪ್ರದೋಷ್ ಇದಕ್ಕೆ ರಿಪ್ಲೈ ಮಾಡಿದ್ದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೇನ್ ಚಾಟಿಂಗ್ ನಡೀತು ಅಂತ ನೋಡೋದಾದ್ರೆ, answer will call sister. Okay, true caller is showing. Yeah, right. Okay, Deleted by the sender. you can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, ನಮ್ ಫೀಲಿಂಗ್ ನಮ್ಗೆ, ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಈ ರೀತಿ ಚಾಟಿಂಗ್ ಮಾಡಿದ್ದ ಆರೋಪಿ ಪ್ರದೋಷ್ ಎಲ್ಲವನ್ನು ಡಿಲೀಟ್ ಮಾಡಿದ್ದ. ಆರೋಪಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಡಿಲೀಟ್ ಆದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಪ್ಪು ಮಾಡಿದವರನ್ನ ದಂಡಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ PSI ಒಬ್ಬರು ಆರೋಪಿಗಳ ರಕ್ಷಣೆಗೆ ನಿಂತಿದ್ರು. ಡಿ ಗ್ಯಾಂಗ್ ರಕ್ಷಣೆಗೆ ನಾನಾ ಕಸರತ್ತನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆತ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ರೇಣುಕಸ್ವಾಮಿಯನ್ನ ಅಂಡ್ ಗ್ಯಾಂಗ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲೇ ಇದ್ದ ವಿನಯ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪವಿತ್ರ ಜೊತೆ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿಯನ್ನ ಕೊಂದ ಡಿ ಗ್ಯಾಂಗ್ ಮೊದಲು ಐಡಿಯಾ ಕೇಳಿದ್ದೆ PSI ವಿನಯ್ ಹತ್ರ. ಹೌದು, ಪ್ರದೋಷ್ ಹಾಗೂ ವಿನಯ್ ಸ್ನೇಹಿತರಾಗಿದ್ದು ವಿನಯ್ಗೆ ಮಾಹಿತಿ ನೀಡಿದ್ದ. ಇಬ್ಬರ ಮಧ್ಯೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 122 ವಾಟ್ಸ್ಆಪ್ ಚಾಟ್ಗಳು ನಡೆದಿವೆ. ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದ. 7:27ಕ್ಕೆ ಆರೋಪಿ ಪ್ರದೋಷ್ ಇದಕ್ಕೆ ರಿಪ್ಲೈ ಮಾಡಿದ್ದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೇನ್ ಚಾಟಿಂಗ್ ನಡೀತು ಅಂತ ನೋಡೋದಾದ್ರೆ, answer will call sister. Okay. True caller is showing. Yeah, right. Okay, Deleted by the sender. you can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. ಸರ್, ನಮ್ ಫೀಲಿಂಗ್ ನಮ್ಗೆ, ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಈ ರೀತಿ ಚಾಟಿಂಗ್ ಮಾಡಿದ್ದ ಆರೋಪಿ ಪ್ರದೋಷ್ ಎಲ್ಲವನ್ನು ಡಿಲೀಟ್ ಮಾಡಿದ್ದ. ಆರೋಪಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಡಿಲೀಟ್ ಆದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಪ್ಪು ಮಾಡಿದವರನ್ನ ದಂಡಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ PSI ಒಬ್ಬರು ಆರೋಪಿಗಳ ರಕ್ಷಣೆಗೆ ನಿಂತಿದ್ರು. ಡಿ ಗ್ಯಾಂಗ್ ರಕ್ಷಣೆಗೆ ನಾನಾ ಕಸರತ್ತನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆತ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ರೇಣುಕಸ್ವಾಮಿಯನ್ನ ಅಂಡ್ ಗ್ಯಾಂಗ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲೇ ಇದ್ದ ವಿನಯ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪವಿತ್ರ ಜೊತೆ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿಯನ್ನ ಕೊಂದ ಡಿ ಗ್ಯಾಂಗ್ ಮೊದಲು ಐಡಿಯಾ ಕೇಳಿದ್ದೆ PSI ವಿನಯ್ ಹತ್ರ. ಹೌದು,
ಪ್ರದೋಷ್ ಹಾಗೂ ವಿನಯ್ ಸ್ನೇಹಿತರಾಗಿದ್ದು ವಿನಯ್ಗೆ ಮಾಹಿತಿ ನೀಡಿದ್ದ. ಇಬ್ಬರ ಮಧ್ಯೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 122 ವಾಟ್ಸ್ಆಪ್ ಚಾಟ್ಗಳು ನಡೆದಿವೆ. ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದ. 7:27ಕ್ಕೆ ಆರೋಪಿ ಪ್ರದೋಷ್ ಇದಕ್ಕೆ ರಿಪ್ಲೈ ಮಾಡಿದ್ದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೇನ್ ಚಾಟಿಂಗ್ ನಡೀತು ಅಂತ ನೋಡೋದಾದ್ರೆ, answer will call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, ನಮ್ ಫೀಲಿಂಗ್ ನಮ್ಗೆ ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಈ ರೀತಿ ಚಾಟಿಂಗ್ ಮಾಡಿದ್ದ ಆರೋಪಿ ಪ್ರದೋಷ್ ಎಲ್ಲವನ್ನು ಡಿಲೀಟ್ ಮಾಡಿದ್ದ. ಆರೋಪಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಡಿಲೀಟ್ ಆದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಪ್ಪು ಮಾಡಿದವರನ್ನ ದಂಡಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ PSI ಒಬ್ರು ಆರೋಪಿಗಳ ರಕ್ಷಣೆಗೆ ನಿಂತಿದ್ರು. ಡಿ ಗ್ಯಾಂಗ್ ರಕ್ಷಣೆಗೆ ನಾನಾ ಕಸರತ್ತನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆತ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಪ್ರೇಯಸಿ ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ರೇಣುಕಸ್ವಾಮಿಯನ್ನ ಅಂಡ್ ಗ್ಯಾಂಗ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲೇ ಇದ್ದ ವಿನಯ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್, ಪವಿತ್ರ ಜೊತೆ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿಯನ್ನ ಕೊಂದ ಡಿ ಗ್ಯಾಂಗ್ ಮೊದಲು ಐಡಿಯಾ ಕೇಳಿದ್ದೆ PSI ವಿನಯ್ ಹತ್ರ. ಹೌದು, ಪ್ರದೋಷ್ ಹಾಗೂ ವಿನಯ್ ಸ್ನೇಹಿತರಾಗಿದ್ದು ವಿನಯ್ಗೆ ಮಾಹಿತಿ ನೀಡಿದ್ದ. ಇಬ್ಬರ ಮಧ್ಯೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 122 ವಾಟ್ಸ್ಆಪ್ ಚಾಟ್ಗಳು ನಡೆದಿವೆ. ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದ. 7:27ಕ್ಕೆ ಆರೋಪಿ ಪ್ರದೋಷ್ ಇದಕ್ಕೆ ರಿಪ್ಲೈ ಮಾಡಿದ್ದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೇನ್ ಚಾಟಿಂಗ್ ನಡೀತು ಅಂತ ನೋಡೋದಾದ್ರೆ, answer will call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. ಸರ್ ನಮ್ ಫೀಲಿಂಗ್ ನಮ್ಗೆ ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಈ ರೀತಿ ಚಾಟಿಂಗ್ ಮಾಡಿದ್ದ ಆರೋಪಿ ಪ್ರದೋಷ್ ಎಲ್ಲವನ್ನು ಡಿಲೀಟ್ ಮಾಡಿದ್ದ. ಆರೋಪಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಡಿಲೀಟ್ ಆದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಪ್ಪು ಮಾಡಿದವರನ್ನ ದಂಡಿಸಬೇಕಾಗಿರೋದು ಪೊಲೀಸರ ಕರ್ತವ್ಯ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ PSI ಒಬ್ರು ಆರೋಪಿಗಳ ರಕ್ಷಣೆಗೆ ನಿಂತಿದ್ರು. ಡಿ ಗ್ಯಾಂಗ್ ರಕ್ಷಣೆಗೆ ನಾನಾ ಕಸರತ್ತನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆತ ಮಾಡಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಪ್ರೇಯಸಿ ಪವಿತ್ರಾಳಿಗೆ ತೋರಿಸಬಾರದನ್ನ ತೋರಿಸಿದ್ದ ಅಂತ ರೇಣುಕಸ್ವಾಮಿಯನ್ನ ಅಂಡ್ ಗ್ಯಾಂಗ್ ಜೈಲಲ್ಲಿ ಕಂಬಿ ಎಣಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲೇ ಇದ್ದ ವಿನಯ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್, ಪವಿತ್ರ ಜೊತೆ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾನೆ. ರೇಣುಕಸ್ವಾಮಿಯನ್ನ ಕೊಂದ ಡಿ ಗ್ಯಾಂಗ್ ಮೊದಲು ಐಡಿಯಾ ಕೇಳಿದ್ದೆ PSI ವಿನಯ್ ಹತ್ರ. ಹೌದು, ಪ್ರದೋಷ್ ಹಾಗೂ ವಿನಯ್ ಸ್ನೇಹಿತರಾಗಿದ್ದು ವಿನಯ್ಗೆ ಮಾಹಿತಿ ನೀಡಿದ್ದ. ಇಬ್ಬರ ಮಧ್ಯೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 122 ವಾಟ್ಸ್ಆಪ್ ಚಾಟ್ಗಳು ನಡೆದಿವೆ. ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದ. 7:27ಕ್ಕೆ ಆರೋಪಿ ಪ್ರದೋಷ್ ಇದಕ್ಕೆ ರಿಪ್ಲೈ ಮಾಡಿದ್ದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೇನ್ ಚಾಟಿಂಗ್ ನಡೀತು ಅಂತ ನೋಡೋದಾದ್ರೆ, answer will call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. ಸರ್ ನಮ್ ಫೀಲಿಂಗ್ ನಮ್ಗೆ ನೀವು ನೋಡಿದ್ರೆ ಸರ್ ವೇರ್ ಆರ್ ಯು? ಈ ರೀತಿ ಚಾಟಿಂಗ್ ಮಾಡಿದ್ದ ಆರೋಪಿ ಪ್ರದೋಷ್ ಎಲ್ಲವನ್ನು ಡಿಲೀಟ್ ಮಾಡಿದ್ದ.
ಆರೋಪಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಡಿಲೀಟ್ ಆದ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.